ರೋಡ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮೂರು ಜಾಗ ಕುರಿಗಳೆಲ್ಲ ಇದಾವೆ. ಕ್ರೇಜ್ ಅಲ್ಲ? ನನ್ನ ಪ್ರಕಾರ ಕನ್ನಡದಲ್ಲಿ ಯಾರ್ದು ಆಫ್ ರೋಡ್ ವೀಡಿಯೋಸ್ ಇಲ್ಲ ಅನಿಸುತ್ತೆ. ಡನ್. ಬಟ್ ಸೈಕಲ್ ಚೈನ್ ತಗೋಯ್ತು. ಇಲ್ಲೆಲ್ಲ ತೋಟ ಮಾಡಿದಾರ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮೂರಲ್ಲಿರೋ ಒಂದು ಆಫ್ ರೋಡ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಇದು ಸೈಕಲನ್ನು ನಾನು ಆಫ್ ರೋಡ್ ಮಾಡ್ಬೇಕಂತ ಕಂಡಿದ್ದು. ತುಂಬ ಹಾರ್ಡ್ ಕೋರ್ ಆಫ್ ರೋಡ್ ಏನಲ್ಲ, ಇದು ಒಂದು ಲೆವೆಲಿಗೆ ನನಗಿದೆ ದೊಡ್ಡ ಆಫ್ ರೋಡ್ ಆಯಿತಾ. ನಾನು ಆಫ್ ರೋಡ್ ಮಾಡಬೇಕಂತ ತುಂಬ ಆಸೆ. ನಾನು ಯೂಟ್ಯೂಬಲ್ಲೆಲ್ಲ ನೋಡಿದಾಗ ಫುಲ್ಲು ಮೌಂಟೇನಲ್ಲೆಲ್ಲ ಸೈಕಲ್ನ ಹಾರಿಸ್ತಾ ಇರ್ತಾರಲ್ಲ, ಮೇಲೆ ಕೆಳಗೆ ಆಚೆ ಈಚೆ ಎಲ್ಲ, ಆ ಥರ ಆಫ್ ರೋಡ್ ಮಾಡಬೇಕಂತ ಇದ್ದೆ. ಬಟ್ ಆ ಥರ ಆಫ್ ರೋಡು ಇಲ್ಲಿ ನಮ್ಮೂರಲ್ಲಿ ಚಾನ್ಸ್ ಇಲ್ಲ ಬಿಡಿ, ಆ ಥರ ಜಾಗಗಳೇ ಸಿಗಲ್ಲ. ಬಟ್ ಇಲ್ಲಿರೋ ಆಫ್ ರೋಡ್ ಓಕೆ ಮಾಡ್ಬೋದು ಎಲ್ಲರೂ. ನಾನು ಇವತ್ತು ಟ್ರೈ ಮಾಡೋಣ ಅಂತ ಹೊರಟಿದ್ದೀನಿ. ನೋಡೋಣ ಹೆಂಗಿರುತ್ತೆ ಅಂತ. ಕೀಪ್ ವಾಚಿಂಗ್. ಗೋ ಲೆಟ್ಸ್ ಗೋ. ಇದು ನಮ್ಮೂರಿಂದು ಆಫ್ ರೋಡ್ ದಾರಿ. ಇಲ್ಲಿ ನಮ್ಮನೆ ಜಾಗ ಬರುತ್ತೆ, ಅದೇ ಜಾಗದಲ್ಲಿ ನಾವು ಹೋಗ್ತಾ ಇದ್ದೀವಿ ಈಗ. ಇಲ್ಲಿ ಆ್ಯಕ್ಚುಲಿ ಮಳೆಗಾಲದಾಗ ನಾನು ಆಫ್ ರೋಡ್ ಮಾಡ್ಬೇಕಂತಿದ್ದೆ, ಬಟ್ ಮಳೆಗಾಲದಲ್ಲಿ ನನಗೆ ಟೈಮೇ ಆಗಿಲ್ಲ ಬರೋಕ್ಕೆ. ಇವಾಗ ಬಂದಿದ್ದೀನಿ. ಇವಾಗ ಈ ಆಫ್ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಡಿಫಿಕಲ್ಟ್, ತುಂಬ ದೊಡ್ಡ ದೊಡ್ಡ ಬೇರ್ಗಳಿದ್ದಾವೆ. ಅದೇ ರೀತಿ ಈ ದಾರಿಯಲ್ಲಿ ಹೋಗಕ್ಕೆ ಒಂದು ಕ್ರೇಜ್. ನಾವು ಅವಾಗೆಲ್ಲ ಸಣ್ಣಲ್ಲಿರ್ತಾ ಒಂದು ಸ್ಕೂಲ್ ಸೈಕಲ್ ಬರ್ತಿತ್ತಲ್ಲ, ಸ್ಕೂಲ್ ಸೈಕಲಲ್ಲಿ ಬರ್ಸಿದ್ವಿ. ಇಲ್ಲಿ ಬಂದು ಎಷ್ಟು ಸರಿ ಬಿಜಿ ಅಂತ ಲೆಕ್ಕ ಇಲ್ಲ, ಮಾತ್ರ ನೆಕ್ಸ್ಟ್ ಲೆವೆಲ್ ಫೀಲಿಂಗ್. ಇದು ನೆಕ್ಸ್ಟ್ ಲೆವೆಲ್ ಆಫ್ ರೋಡು. ಈ ರೋಡಲ್ಲಂತೆ ರೀಸೆಂಟಾಗಿ ಗದ್ದೆ ಹೊಡೆಯೋಕ್ಕೋಸ್ಕರ ಈ ರೋಡನ್ನು ಸ್ವಲ್ಪ ನೀಟ್ ಮಾಡಿದ್ದಾರೆ. ಇಲ್ಲ ಅಂದಿದ್ರೆ ಇಲ್ಲಿ ರೋಡೇ ಇರ್ತಿರ್ಲಿಲ್ಲ, ನೀರೆಲ್ಲ ಹೋಗಿ ಚರಂಡಿಯಾಗಿ ಇರ್ತಿತ್ತು. ನಮ್ಮೂರಲ್ಲಿ ಬೇರೆ ಏನೆಲ್ಲೋ ಈ ಥರ ಸ್ವಲ್ಪ ಆಫ್ ರೋಡ್ ಟ್ರಿಕ್ಕಿ ರೋಡ್ಗಳಿಲ್ಲ. ಇದ್ರೆ ಡೆಫಿನೆಟ್ಲಿ ತೋರಿಸ್ತೀನಿ. ನಿಮ್ಮೂರ ಕಡೆ ಎಲ್ಲಾದರೂ ಈ ರೀತಿ ಟ್ರಿಕ್ಕಿ ಆಫ್ ರೋಡ್ಗಳಿದ್ರೆ ಹೇಳಿ, ಖಂಡಿತ ಬರೋಣ, ಖಂಡಿತ ಬರ್ತೀನಿ. ಈ ರೋಡಲ್ಲಿ ಮಳೆಗಾಲದಲ್ಲಿ ಬರಬೇಕಿತ್ತು, ಸಖತ್ತಾಗಿರ್ತಿತ್ತು. ಫುಲ್ಲು ಟೈರ್ ಹೆಂಗೆ ಸ್ಕಿಡ್ ಆಗ್ತಿತ್ತು ಅಂದರೆ ನೆಕ್ಸ್ಟ್ ಲೆವೆಲ್. ಹೋಗಿ ಏರಪ್ ಮಾಡಬೇಕಿತ್ತು. ಒಂದು ಕಡೆ ಇಳಿಚಾರಿದ್ರೆ ಒಂದು ಕಡೆ ಹತ್ತಿಗ, ಹಂಗೆ ನಾನು ಸ್ವಲ್ಪ ಮುಂದೆ ಹೋಗು. ಈ ರೋಡಲ್ಲಿ ಹೆಂಗೆ ಹಂಗಿದೆ. ಈ ರೋಡಲ್ಲಿ ಹೋದರೆ ಹಿಂಗಿರುತ್ತೆ, ಈ ರೋಡಲ್ಲಿ ಹೋಗುತ್ತೆ, ನನಗಂತ ತಿಳಿಸಿಲ್ಲ.
ಇಲ್ಲೆಲ್ಲ ತೋಟ ಮಾಡಿದಾರ, ನನಗೆ ಗೊತ್ತಿಲ್ಲ ಅವರು ಇಲ್ಲೆಲ್ಲ ತೋಟ ಮಾಡಿದ್ದಾರೆ ಅಂತ. ಈ ದಾರಿ ನಾನು ಇವತ್ತೇ ಫಸ್ಟ್ ಬಂದಿರೋದು. ಈ ದಾರಿನ ನೋಡಿದ್ರೆ ನಾನು ನನ್ನ ಸೈಕಲಲ್ಲಿ ಗೇರ್ಗೆ ಸ್ವಲ್ಪ ಇಶ್ಯೂ ಇದೆ, ಸರಿಯಾಗಿ ಫ್ರಂಟ್ ಗೇರ್ ಬೀಳ್ತಿಲ್ಲ. ನನ್ನ ಸೈಕಲ್ದು ಫುಲ್ ಡೆಡಿಕೇಟೆಡ್ ರಿವ್ಯೂ ಮಾಡ್ತೀನಿ. ಚೈನ್ ತಪ್ಪೋಯ್ತು. ಶಟ್, ಆಫ್ ರೋಡ್ ಮಾಡೋಕ್ಕೆ ಹೋಗಿ ಸೈಕಲ್ ಚೈನೇ ತಪ್ಪೋಯ್ತಾ. ಅದಕ್ಕೆ ಹೇಳೋದು ಫೈನಲಿ ಐಲ್ ಡನ್. ಬಟ್ ಸೈಕಲ್ ಚೈನ್ ತಗೋಯ್ತು. ಸಿ ಫ್ರಂಟಲ್ಲಿ ಜಸ್ಟ್ ನಾನು ಹೇಳಿದ್ದೆ ನಿಮಗೆ ಅಲ್ವಾ, ಫ್ರಂಟ್ ಗೇರು ಡೌನ್ ಇದೆ ಅಂತ. ಬಟ್ ಹಂಗೆ ಆಯಿತು, ತಪ್ಪಾಗ್ಬೋದಾ. ಜುಗಾರ್ ಮಾಡಿ ಕೂರಿಸ್ಬೇಕು. ಕೈಗೆ ಆಯಿಲ್ ಹಿಡ್ಸ್ಕೊಂಡೇನೋ ರೀತಿ ಕೈಗೆ ಆಯಿಲ್ ಹಿಡ್ಸ್ಕೊಂಬಾರ್ದು. ಎಸ್, ಸಿ ರೆಡಿ ಆಯಿತು. ಫೈನಲಿ ವಿ ಡಿಡ್ ಮಾಡಿದ್ವಿ ಹಾಫ್ ರೋಡು. ಬಟ್ ನಮ್ಮೂರಲ್ಲಿ ಇರೋದೇ ಇದೊಂದು ರೋಡು, ನನಗೆ ಗೊತ್ತಿರೋಂಗೆ. ಸೋಷಿಯಲ್ ಆ್ಯಂಗ್ಸೈಟಿ ಇದೆ ನನಗೆ ಜಾಸ್ತಿ. ಇಲ್ಲಿ ಹಿಂದೆ ಹಾಕಿದ್ದೀನಲ್ಲ ಇನ್ಸ್ಟಾ 360 ಸ್ಪಾನ್ಸರ್ಡ್ ಬೈ ಶ್ರವಣ್ ಬ್ರೋ. ಥ್ಯಾಂಕ್ಸ್ ಶ್ರವಣ್ ಬೈ. ನೋಡೋಣ ವೀಡಿಯೋ ಹೆಂಗೆ ಬಂದಿರುತ್ತೆ ಅಂತ ಹೇಳಿ. ಫೈನಲಿ ನಾವು ಆಫ್ ರೋಡ್ನ ಫಿನಿಷ್ ಮಾಡಿದ್ವಿ. ಎಲ್ಲ ಒಂದೇ ವೀಡಿಯೋದಲ್ಲಿ ಹೇಳಿದ್ರೆ ಕಂಟೆಂಟ್ ಬೇಕಲ್ಲ. ಸೈಕಲ್ ಬಗ್ಗೆ ಡೆಫಿನೆಟ್ಲಿ ಒಂದು ನೆಕ್ಸ್ಟ್ ಲೆವೆಲ್ ವೀಡಿಯೋ ಮಾಡ್ತೀನಿ. ಕೀಪ್ ವಾಚಿಂಗ್. ಹೀಗೆ ನನ್ನ ವೀಡಿಯೋಸ್ಗಳು ನಿಮಗೆಲ್ಲ ಇಷ್ಟ ಆಗಿದ್ರೆ ಹಿಂಗೆ ಸಪೋರ್ಟ್ ಮಾಡ್ತೀರಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ. ಕೀಪ್ ಗ್ರೋಯಿಂಗ್. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ. ಬಾಯ್.